ಬೀಡಿಯ ಮೇಲೆ ವಿಧಿಸಲಾದ ಜಿಎಸ್ಟಿಯನ್ನು ಶೇಕಡ 28ರಿಂದ ಶೇಕಡ 5ಕ್ಕೆ ಇಳಿಸುವಂತೆ ಬಿಎಂಎಸ್ ಸಂಯೋಜಿತ ಬೀಡಿ ಮಜ್ದೂರ್ ಸಂಘ ಮತ್ತು ಎಚ್ಎಂಎಸ್ ಸಂಯೋಜಿತ ಕರ್ನಾಟಕ ಕರಾವಳಿ ಬೀಡಿ ವರ್ಕರ್ಸ್ ಯೂನಿಯನ್ ಸರ್ಕಾರವನ್ನು ಆಗ್ರಹಿಸಿದೆ. ಮಂಗಳೂರಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀಡಿ ಮಜ್ದೂರ್ ಸಂಘದ ಕೆ ವಿಶ್ವನಾಥ ಶೆಟ್ಟಿ, ಕರ್ನಾಟಕದಲ್ಲಿ ಜಿಎಸ್ಟಿ ಹೆಚ್ಚಳದಿಂದ ಬೀಡಿ ಕಾರ್ಮಿಕರು ಇನ್ನಷ್ಟು ಸಮಸ್ಯೆಯನ್ನು ಎದುರಿಸಬೇಕಾದೀತು ಎಂದು ಆತಂಕ ವ್ಯಕ್ತಪಡಿಸಿದರು. ತಂಬಾಕು ಉತ್ಪನ್ನಗಳ ಜಿಎಸ್ಟಿ ದರವನ್ನು ಶೇಕಡ 35ಕ್ಕೆ ಹೆಚ್ಚಿಸುವ ಪ್ರಸ್ತಾಪದಿಂದ ಬೀಡಿಯನ್ನು ಹೊರಗಿಡಬೇಕು ಮತ್ತು ಬೀಡಿ ಮೇಲಿನ ಜಿಎಸ್ಟಿಯನ್ನು ಶೇಕಡ 5ಕ್ಕೆ ಇಳಿಸಬೇಕು ಎಂದು ಒತ್ತಾಯಿಸಿದರು. ಬೀಡಿ ಕೈಗಾರಿಕೆ ಎಂಬುದು ಸುಮಾರು 120 ವರ್ಷಗಳ ಇತಿಹಾಸವುಳ್ಳ ಗುಡಿ ಕೈಗಾರಿಕೆಯಾಗಿದೆ. ದೇಶಾದ್ಯಂತ ಈ ಕೈಗಾರಿಕೆಯಲ್ಲಿ ಇಂದು ಸುಮಾರು 3 ಕೋಟಿಗಿಂತಲೂ ಹೆಚ್ಚು ಕಾರ್ಮಿಕ ವರ್ಗ ದುಡಿಯುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇಂದು ಸರಿಸುಮಾರು 25 ಲಕ್ಷ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು, ಈ ಕೈಗಾರಿಕೆಯಿಂದ ದುಡಿಯುವ ವರ್ಗದ ಮಕ್ಕಳು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದು, ವೈದ್ಯರು, ಇಂಜಿನಿಯರ್, ವಕೀಲರು, ಪ್ರಾಧ್ಯಾಪಕರು ಆಗಿ ರೂಪುಗೊಂಡಿದ್ದಾರೆ ಎಂದು ಕೆ ವಿಶ್ವನಾಥ್ ಶೆಟ್ಟಿಯವರು ಅಭಿಪ್ರಾಯಪಟ್ಟರು. ಭೇಟಿ ಮಾಡಿದಾಗ ಅವರು ಕೂಡಲೇ ಅವರು ಹೇಳಿದ್ರು, ಏನ್ರಿ ಹೆಲ್ತ್ ಕಂಡೀಷನ್ ಉಂಟಲ್ಲ, ಇದು ಅವರಿಗೆ ಇದು ಬರ್ತದೆ, ಕ್ಯಾನ್ಸರ್ ಆಗ್ತದೆ ಅಂತ. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ ಅದಕ್ಕೆ ಬೇಕಾದ ಎಲ್ಲ ಅದಕ್ಕೆ ಕ್ಯಾನ್ಸರ್ ಬರುವುದಿಲ್ಲ ಎಂಬ ದಾಖಲೆ ಉಂಟು. ತಮಗೆ ಎಲ್ಲರೂ ಗೊತ್ತಿರ್ಬೋದು, 2 ವರ್ಷದ ಹಿಂದೆ ರಾಜಸ್ಥಾನ ಸರ್ಕಾರ ಮಾನವ ಹಕ್ಕು ಆಯೋಗ ಒಂದು ಪರಮಾನು ಹೊರಡಿಸಿತ್ತು. ಯಾಕಂತ ಹೇಳಿದ್ರೆ ಬೀಡಿಯನ್ನು ಸಂಪೂರ್ಣ ಬಂದ್ ಮಾಡಬೇಕು, ಕ್ಯಾನ್ಸರ್ ಬರ್ತದೆ ಅಂತೇಳಿ. ಅವರು ತುಂಬ ಮಂದಿ ಸತ್ತಿದ್ದಾರೆ ಅಲ್ಲಿ ಇಲ್ಲಿ ಅಂತ ಹೇಳ್ತು. ಅದಕ್ಕೆ ನಮ್ಮ ಭಾರತೀಯ ಮಜ್ದೂರ್ ಸಂಘ ಒಂದು ದೊಡ್ಡ ರೀತಿಯಿಂದ ಅಲ್ಲಿ ಹೋರಾಟ ನಡೆಯಿತು. ಯಾಕಂತೇಳಿ ಅವರಿಗೆ ಹೇಳಿತು, ನೋಡಿ ನೀವು ಹೀಗೆ ಇದು ಹೇಳ್ತೀರಿ, ನೀವು ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಂಬ ದಾಖಲೆಯನ್ನು ನೀವು ಕೊಡಬೇಕು, ಹೆಸರು ಸಮೇತ, ಎಲ್ಲಿ ಅವರು ಎಲ್ಲಿ ಏನು ಮಾಡಿದರು ಅಂತ ಕೇಳಿತು. ಅದು ಕೂಡಲೇ ಕೊಡಬೇಕು. ಆನಂತರ ಬಂದ್ ಮಾಡಿ ಅಲ್ಲಿ ಏನಾದರೂ ಮಾಡಿ ಪರಿಹಾರ ನೀವು ಏನು ಮಾಡಿ ಅದು ಕೂಡಲೇ ಕೊಡಬೇಕಂತ ಹೇಳಿದ್ದಕ್ಕೆ ಆ ನಂತರ ಅದು ಸೊಲ್ಲೆಟ್ಟಲಿಲ್ಲ. ರಿಪೋರ್ಟು ಇದು ದಾಖಲೆಗಳಿದೆ. ಮೊನ್ನೆ ರಫಿಯವರಿಗೂ ಗೊತ್ತುಂಟು, ಅವರು HMS ಕೂಡ ಅದಕ್ಕೆ ಪ್ರಯತ್ನ ಪಟ್ಟಿದೆ ಅದು ತರಿಸಲಿಕ್ಕೆ. ಯಾವ ಆಸ್ಪತ್ರೆಯಲ್ಲಿಯೂ ಯಾವ ಒಬ್ಬ ಮಗ ಕೂಡ ಇದರಲ್ಲಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಕ್ಯಾನ್ಸರ್ ಬೀಡಿಯಿಂದ ಕ್ಯಾನ್ಸರ್ ಬಂದು ಸತ್ತದ್ದು ಅಂತ ದಾಖಲೆ ಇಲ್ಲ. ಹಿಂದೆ ಒಂದು ಇತ್ತು TB ಬರ್ತದೆ ಅಂತೇಳಿ. ಅದಕ್ಕೆ ನಮ್ಮ ಇಲ್ಲಿ ಮೊಹಮ್ಮದ್ಪುರ್ನಲ್ಲಿರುವಂಥ ಮುಡ್ಶೆಟ್ಟಿ ಆಸ್ಪತ್ರೆಯಲ್ಲಿ 5 ಬೆಡ್ ರಿಸರ್ವ್ ಇತ್ತು. ಅದಕ್ಕೆ ದಾಖಲೆ ಪ್ರಕಾರ ಸರ್ಕಾರವೇ 5 ಬೆಡ್ ಬೀಡಿ ಕಾರ್ಮಿಕರಿಗೆ ರಿಸರ್ವ್ ಮಾಡಬೇಕು ಅಂತ. ಯಾವ ಒಬ್ಬ ಅಲ್ಲಿ ಅದರಲ್ಲಿ ಮಲಗಿದ್ದಿಲ್ಲ ಬೀಡಿ ಕಾರ್ಮಿಕ. ಅಲ್ಲಿ ಇದು ಯಾವುದು ಕ್ಷಯರೋಗದಿಂದ, ಕ್ಷಯರೋಗ ಬೇರೆ ಬೇರೆ ಇದರಿಂದ ಬರೋದು, ಇದರಲ್ಲಿ ಬರೋದಿಲ್ಲ. ಇದು ಪ್ರೋಸೆಸ್ ತಮಗೆಲ್ಲ ಗೊತ್ತು. ಸಿಗಡಿಯಿಂದ ಅದು ಬಿಸಿ ಮಾಡಿ ಆ ನಂತರ ಅದು ಬರುವಂಥ ಬೀಡಿ ಎಲೆ ತಂಬಾಕು ಇಡೀ ಬೀಡಿ ಕಟ್ಟುಗಳನ್ನೇ ಅದರಲ್ಲಿ ಇಡ್ತಾರೆ. ಆ ನಂತರ ಅದು ಬರ್ತದೆ ಹೊರಗೆ. ಇದೆಲ್ಲ ತುಂಬ ವಿಚಾರವನ್ನು ನಾವು ಸರ್ಕಾರದ ಮುಂದೆ ತಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಅದರ ಹೇಳಿದೆವು. ಅದಕ್ಕೆ ಅವರು ಮಾತಾಡಲೇ ಇಲ್ಲ, ಅದರ ಬಗ್ಗೆ ಏನು ಇದು ವಿಷಯ ತೆಗಲಿಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಅವರು ನಮ್ಮ ಇವರು ಕೃಷ್ಣ ಬೈರೇಗೌಡರು ಪತ್ರವೇ ಬರೆದಿದ್ದಾರೆ GST ಮಂಡಳಿಗೆ, ನೀವು 35ಕ್ಕೆ ಏರಿಸಬೇಕು ಅಂತ. ಅವರ ಆರ್ಗ್ಯುಮೆಂಟ್ ಏನಂತ ಹೇಳಿದರೆ, ನೋಡಿ ಇವರಿಗೆ 42 ಪೈಸೆ ಉಂಟು, ಬೀಡಿಯವರಿಗೆ 42% ಮಾಡಿದ್ದಾರೆ, ಸಿಗರೇಟಿಗೆ ಸಿಗರೇಟ್ ಮಾಡಿದ್ದಾರೆ. ನಾನು 35ಕ್ಕೆ ಹೆಚ್ಚು ಮಾಡಲಿಕ್ಕೆ ಹೇಳಿದ್ದೇನೆ ಅಷ್ಟೇ ಸರ್ ಅಂತ ಇವರಿಗೆ CMಗೆ ಸಮಜಾಯಿಸಿಕೊಡ್ತಾರೆ ಅವರು. ಅದಕ್ಕೆ ಅದರಿಂದ ಕಡಿಮೆ ಆಯ್ತಲ್ಲ, 42 ಇಲ್ಲಿ 35 ಇಲ್ಲಿ ಅಂತ. ಇಲ್ಲೆಲ್ಲ ಅದಕ್ಕೆ ಮಾಡಬೇಡಿ, ಇಲ್ಲಿಂದ ಪಲಾಯನ ಮಾಡ್ತಾರೆ ಎಲ್ಲ. ಈಗ ಟೊಂಕೆ ಕಟ್ಟಿದ್ದಾರೆ ಮ್ಯಾನೇಜ್ಮೆಂಟ್, ಇಲ್ಲಿ ಬಂದ್ ಮಾಡಿ ನಾವು ಒರಿಸ್ಸಕ್ಕ ಬಿಹಾರಿಗ ಇದಕ್ಕೆ ಹೋಗ್ತೇವೆ ಅಂತ. ಈಗ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶುರು ಮಾಡಿದ್ದಾರೆ, ಇನ್ನು ಇಲ್ಲಿ ಪೆಟ್ಟಿ ಕಟ್ತಾರೆ. ಹಾಗಾದರೆ ಇಲ್ಲಿಯ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷ ದಾಖಲೆ ಉಂಟು. ಕನಿಷ್ಠ ಈಗ ಬಿಟ್ಟು ಪ್ರಾಯಸ್ಥರೆಲ್ಲ ರಿಟೈರ್ ಆಗಿ ಬೇರೆ ಬೇರೆ ಕಾರಣಗಳಲ್ಲಿ ಬಿಟ್ಟಿದ್ದಾರೆ. ಬಿಟ್ಟು ನೋಡಿ, ಒಂದು ಉದಾಹರಣೆ ಕೊಡ್ತೇನೆ ತಮಗೆ. ಸರ್ಕಾರಕ್ಕೆ ಇದರ ಮಾಹಿತಿ ಇಲ್ಲ. ಅವರಿಗೆ ಲೇಬರ್ ಆಫೀಸರನ್ನು ಕಳಿಸಿ ಮತ್ತು ಅವರು ಕಾಂಟ್ರಾಕ್ಟರ್ ಹತ್ರ ದಾಖಲೆ ಡೆವಲಪ್ಮೆಂಟಿಗೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ದಾಖಲೆ ಇಷ್ಟು 1 ಲಕ್ಷ ಚಿಲ್ಲರೆ ಇದ್ದಾರೆ ಅಂತ ಕೊಡ್ತಾರೆ. ಅದು ಸುಳ್ಳು. ಅಂದರೆ ಒಂದು ಕಾಂಟ್ರಾಕ್ಟರ್ ಹತ್ರ 100 ಮಂದಿ ಬೀಡಿ ಕಾರ್ಮಿಕರಿದ್ದರೆ ಅದರ 50 ಜನ PF ಹೋಲ್ಡರ್ಸ್, ಬಾಕಿಯವರು PF ಹೋಲ್ಡರ್ಸ್ ಅಲ್ಲ. ದಾಖಲೆಯಲ್ಲಿ ಸಿಗುವುದು ಅದು ಅವರಿಗೆ. ಆದ್ದರಿಂದ ಇತರರಿದ್ದರೆ ಆ ಲೆಕ್ಕವನ್ನು ಇವ್ರ ಹತ್ರ ಸರ್ಕಾರದ ಹತ್ರ ಇಲ್ಲ. ಇದು ಕೂಡ ನಾವು ಅವರಿಗೆ ಹೇಳಿದ್ದೇವೆ, ನೋಡಿ ಇಂಥದ್ದು ದಾಖಲೆಗಳು ನಿಮ್ಮ ಹತ್ರ ಇಲ್ಲ, ನೀವು ಹೋಗಿ ಬೇಕಾದರೆ ನೋಡಿ. ಅಥವಾ ಒಂದು ಸಂಜೆ ನಾವು ಕೂಡ ಬರ್ತೇವೆ, ಒಂದು ಕಾಂಟ್ರಾಕ್ಟ್ರಲ್ಲಿ ಹೋಗುವ, ಸಂಜೆ ಅವರು ಬೀಳ್ತಾ ಇರ್ತಾರೆ. ಆಗ ನಾವು ಅವರಿಗೆ ಎಷ್ಟು ಇದು ಉಂಟು, PFನವರು ಎಷ್ಟು, ಇಲ್ಲದವರು ಎಷ್ಟು ಅಂತ
ಅದೇ ಕಾರಣಗಳುಂಟು, ಅದು ನಾನೀಗ ಉಲ್ಲೇಖ ಮಾಡೋದಿಲ್ಲ. ಅದು ಮೇಲೆ. ಆದರೆ ವಾಸ್ತವಿಕವಾದಿ ಏನು, 2 ಲಕ್ಷಕ್ಕೂ ಮೇಲ್ಪಟ್ಟಿದ್ದಾರೆ. ಬೇರೆಯಲ್ಲಿ ದಕ್ಷಿಣದಲ್ಲಿ ಜಾಸ್ತಿ ಇದ್ದಾರೆ, ಬಾಕಿ ಕಡೆಯಲ್ಲಿ ಇಲ್ಲ, ಕಡಿಮೆ ಪ್ರಮಾಣ. ಆದ್ದರಿಂದ ಅವರಿಗೆ ಊಟ ಕೊಡೋದು ಯಾರು? ಈಗ ಒಂದು ಪ್ರಶ್ನೆ ಬರ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಕರಾವಳಿ ಬೀಡಿ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷರಾದ ಮೊಹಮ್ಮದ್ ರಫಿ, ಬೀಡಿ ಮಜ್ದೂರ್ ಸಂಘದ ಉಪಾಧ್ಯಕ್ಷ ಗೋಪಾಲಕೃಷ್ಣ, ಪ್ರಧಾನ ಕಾರ್ಯದರ್ಶಿ ನಳಿನಿ ಅಡ್ಯಾರ್, ಕರ್ನಾಟಕ ಕರಾವಳಿ ಬೀಡಿ ವರ್ಕರ್ಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕೆಎಸ್, ಧುರೀಣರಾದ ಪದ್ಮಾವತಿ ಮತ್ತು ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.